ಪ್ರತಿದಿನ ಬೆಳಗ್ಗೆ 6:30 ಬಿಟ್ಟು ಹಾಲೇನಹಳ್ಳಿ ಮತ್ತು ನಾಟ್ನಹಳ್ಳಿ ಅನ್ನೋ ಗ್ರಾಮದಿಂದ ಬರೋದು 7:30ಗೆ 7:45 ಏನೋ ಚಾಲಕನ ನಿಯಂತ್ರಣ ಗಾಡಿ ಅವಾಯ್ಡ್ ಆಗ್ದನೆಯ ಇವತ್ತು ನಮ್ಮ ಶಾಲೆ ನಮ್ಮ ಸ್ಕೂಲ್ಗೆ ಹೋಗೋಂಥ ಮಕ್ಕಳು ನಾಟ್ನಹಳ್ಳಿ ಒಂದು ಹೆಣ್ಮಗು ಕಾಲು ಕಟ್ಟಾಗಿದೆ ಮತ್ತು ಇನ್ನೊಂದು ಕಾಲು ಏಟಾಗಿದೆ. ಹಾಗೆ ಎರಡೂ ಕಟ್ಟಾಗಿದೆ. ಹಾಗೆ ಮಲ್ಲೇನಹಳ್ಳಿ ಒಬ್ಬರು ವಯಸ್ಸು ಆಗಿರೋಂಥವ್ರು ಒಬ್ಬರು 60 ವಯಸ್ಸರು ಅವ್ರಿಗೂ ಅಪರ ಏಟಾಗಿದೆ. ಹಾಗೆ ಹಾಲೇನಹಳ್ಳಿ ಒಬ್ಬರು ಲೇಡೀಸ್ಗೂ ಏಟಾಗಿದೆ. ಇದು ಬಹಳ ಸೀರಿಯಸ್ ಆಗಿದೆ. ಸುಮಾರು ಒಂದು 10ರಿಂದ 15 ಮಕ್ಕಳಿಗೆ ಎಲ್ಲ ಕಾಲು ಏಟು ಮತ್ತು ಕೈ ಏಟಾಗಿದೆ. ಹಾಗೆ ಈ ಬಸ್ಸುಗಳನ್ನ ನಾವು ಈಗಾಗಲೇ ರಾಜ್ಯ ಮಹಿಳಾ ಆಯೋಗದವ್ರು ಬಂದಾಗ ಹೇಳಿದ್ದು ನಾವು ನೋಡಿ ಸರ್, ಈ ಹಳ್ಳಿಗಳಿಗೆ ಬಿಡುವಂಥ ಬಸ್ಸಲ್ಲಿ ಯಾವುದೇ ರೀತಿಯಾದಂಥ ಹಳೆಯ ಗಾಡಿಗಳು ಎಲ್ಲಿ ಹೋಗ್ತವೆ ಅಲ್ಲೇ ನಿಂತೋಯ್ತವೆ. ಯಾವುದೇ ಆದಂಥ ಟೈಮಲ್ಲಿ ಬಸ್ಸಲ್ಲಿ ಮಕ್ಕಳೆಲ್ಲ ನೇತಾಕೊಂಬರ್ತಾರೆ ಡೋರಲ್ಲಿ. ಏಕೆಂದರೆ ಬಸ್ನ ಹೆಚ್ಚಾಗಿ ಬಿಡ್ತಾ ಇಲ್ಲ, ಮಕ್ಕಳೆಲ್ಲವ ನೇತಾಕೊಂಬರ್ತಾರೆ, ರಶಲ್ಲಿ ಬರ್ತಾರೆ. ಈ ಥರ ಅಪಘಾತಕ್ಕೆ ಅವೇ ಒಂದು ಕಾರಣ. ದಯಮಾಡಿ ಬಸ್ನ ವ್ಯವಸ್ಥೆ ಒಳ್ಳೆಯ ಹೊಸ ರೀತಿ ಬಸ್ನ ವ್ಯವಸ್ಥೆ ಮಾಡಬೇಕು ಅಂತ ಈ ಜನಗಳು ಕೇಳ್ತಾರೆ. ಈಗ ನೋಡಿ ಈಗ ಆಗಿರೋ ಪರಿಸ್ಥಿತಿನ ಸ್ಟೇಜಲ್ಲಿ ಭಾಳ ಹಿಂಸೆ, ಮಕ್ಕಳಿಗೆ ಭಾಳ ಹಿಂಸೆ. ಇದು ಟಿಕೆಟ್ ಅಲ್ವಾ ಇವರು ಅಂದ್ಬಿಟ್ಟು ಹಂಗೆ ಹೊಡ್ಕೊಂಡ್ಬಿಡೋದು ಇವರು. ಆಮೇಲೆ